ನಾವು ದೇವರು ಅಂತ ಸ್ವಯಂ ಘೋಷಣೆ ಮಾಡಬಾರ್ದು, ಜನ ತೀರ್ಮಾನಿಸ್ತಾರೆ. ಕೆಲವರು ಮಿಂಚಿನಂತೆ ಮೆರೆಯಲು ಹೋಗಿ ಸಿಡಿಲಿನ ನಂತರ ಮಬ್ಬು ಬರುತ್ತೆ ಅನ್ನೋದು ಗೊತ್ತಿರಬೇಕು ಅಂತ RSS ಮುಖ್ಯಸ್ಥರು ಹೇಳಿದ್ದಾರೆ. ಅದನ್ನು ಭಾಳ ಜನ ಇದು ಭಗವತ್ ಅವರು ಮೋದಿಗೆ ಹೇಳಿದ್ದು ಅಂತ ಅಂದಿದ್ದಾರೆ. ಮೋದಿಗೆ ಹೇಳಿದ್ದು ಅಲ್ವೋ, ನಮಗೇನು ಗೊತ್ತು, ಅವರೇ ಹೇಳ್ಬೇಕು ಅದನ್ನು ಅಷ್ಟೇ. ಎಸ್, ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕು, ಜಾತಿವಾದಿ ನಾಯಕರು ಬೇಕಿಲ್ಲ ಅಂತ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಬಿಜೆಪಿ ಸದಸ್ಯತ್ವ ಪಡೆದ ಕಾರಣಕ್ಕೆ ತುಳು ನಟ ದೇವದಾಸ ಕಾಪಿಕಾಡ್ಗೆ ಸೌದಿಯಲ್ಲಿ ನಡೆಯೋ ಕಾರ್ಯಕ್ರಮದಿಂದ ಬಹಿಷ್ಕರಿಸಿ ಅನ್ನೋ ಕೂಗು ಎದ್ದಿದೆ. ನಟ್ಟವರ ಮರ್ಡರ್ ಆಯ್ತು, ಹರ್ಷ ಮರ್ಡರ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು. ಅದು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳ್ದಿರ್ತಾ ಇದ್ರು, ಆ ದುರುಡರು ಸತ್ತಿರ್ತಾ ಇದ್ರು. ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು? ಕರ್ನಾಟಕಕ್ಕೆ ಒಬ್ಬ ಯೋಗಿ ಆಲ್ ರೈಟ್, ಅದು ಅವ್ರದ್ದು ಸ್ಟೇಟ್ಮೆಂಟ್ ಅದು. ಬಟ್ ಸೌದಿ ಕಾರ್ಯಕ್ರಮಕ್ಕೆ ಯಾಕೆ ಬಹಿಷ್ಕಾರ? ಬಿಜೆಪಿ ಸದಸ್ಯ ಅರೆ, ಅವ್ರ ನಟ ಅಂತ ಕರಿತಿದ್ದೀರಿ ಹೊರತು ಅವ್ರನ್ನ ಬಿಜೆಪಿ ಸದಸ್ಯ ಅಂತ ಕರಿತಿಲ್ವಲ್ಲ ನೀವು. ಕರಿಬೇಡಂದ್ರೆ ಕರ್ಕೋಬೇಡಿ, ಅದು ಬೇರೆ ವಿಚಾರ. ಸೌದಿ ಅಂದ್ರೆ ಇನ್ನೊಂದು ಕಡೆ. ನಾಳೆ ಇನ್ನೊಂದು ಕೆಲಸ ಮಾಡಿ, ಸೌದಿ, ದುಬೈ, ಸಿಂಗಾಪುರ ಎಲ್ಲ ಕಡೆ ಅಮೆರಿಕ ಎಲ್ಲ ಕಡೆ ಬಿಜೆಪಿ ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಸಪ್ರೇಟ್ ಮಾಡಿಬಿಟ್ರೆ ಆಯ್ತು. ಅವ್ರವ್ರಿಗೆ ಬೇಕಾದಂಗೆ ಅವ್ರವ್ರು ಕರ್ಕೊಳ್ಳಿ. ಇದೆಂತದಿದು ಕಲಾವಿದ ಅಂತ ನೀವು ನಟ ಅಂತ ಕರಿತೀರಿ ಹೊರತು ಅವ್ನು ಬಿಜೆಪಿ ಸದಸ್ಯ ಆಯ್ತಪ್ಪ. ಈಗ ನಾಳೆ ಯಾರನ್ನೋ ಒಬ್ಬರನ್ನ ಕರೆದಿರ್ತೀರಿ ನೀವು, ನಾಳೆ ಅವ್ನು ಬಿಜೆಪಿ ಸೇರ್ಕೊಂಡ್ರೆ ಏನು ಮಾಡ್ತೀರಿ? ಕಪಾಳ ಕೊಡ್ಕೋತೀರಾ ಎಲ್ಲರೂ ಕರೆದಿ ತಪ್ಪು ಅಂತ? ದಿಸ್ ಇಸ್ ನಾಟ್ ದ ವೇ ಯು ಶುಡ್ ಥಿಂಕ್. ದೇಶದಿಂದ ಹೊರಗಡೆ ಇದ್ದಾಗ ಅವ್ರನ್ನ ಬಿಜೆಪಿನವ್ರು ನಾನು ಕರೆಯಲ್ಲಪ್ಪ ಅಂತಿದ್ರೆ ನಿಮ್ಮ ಪ್ರೈವೇಟ್ ಕಾರ್ಯಕ್ರಮ ಆದರೆ ಕರಿಬೇಡಿ, ಅದರಲ್ಲಿ ಏನಿದೆ? ಅಥವಾ ಅವ್ರು ನಾಳೆ ಕಾಂಗ್ರೆಸ್ನವ್ರನ್ನ ಕರೆಯಲ್ಲ ಅಂದರೆ ಕರೆಯೋದು ಬೇಡ ಪ್ರೈವೇಟ್ ಕಾರ್ಯಕ್ರಮದಲ್ಲಿ. ಗೌರಿ ಹಬ್ಬದ ದಿನ ವಿವಿಧ ಅಪಘಾತಗಳಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. 4 ವಿಜಯಪುರದಲ್ಲಿ ಜಾತ್ರೆಗೆ ಹೋಗ್ತಿದ್ದವರು ಸಾವನ್ನಪ್ಪಿದ್ದರೆ, ಬಾಗಲಕೋಟೆಯಲ್ಲಿ ಸ್ಕೂಟಿ ಬೈಕ್ ಡಿಕ್ಕಿಯಾಗಿ 3 ಮೃತಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ಅತಿವೇಗದ ಕಾರಣ ನಿಯಂತ್ರಣ ಕಳೆದುಕೊಂಡ ಬೈಕ್ನಿಂದ ಬಿದ್ದು 2 ಮೃತಪಟ್ಟಿದ್ದಾರೆ. ಕೋಲ್ಕತ್ತಾ ಯುವ ವೈದ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿಲ್ಲ, ಸಂಜಯ್ ರಾಯ್ ಒಬ್ಬನೇ ಈ ಕೃತ್ಯ ಎಸಗಿದ್ದಾನೆ ಅನ್ನೋ ವಿಚಾರ ಸಿಬಿಐ ತನಿಖೆಯಲ್ಲಿ ಗೊತ್ತಾಗಿದೆ. ಶೀಘ್ರವೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲು ನಿರ್ಧರಿಸಿದ್ದಾರೆ. ಇನ್ನು ಅವ್ಯವಹಾರ ಪ್ರಕರಣ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಿದ ಕೋಲ್ಕತ್ತಾ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾರತೀಯ ಕ್ರೀಡಾಪಟುಗಳ ಅಮೋಘ ಪ್ರದರ್ಶನ ಮುಂದುವರಿದು ಪುರುಷರ T64 ಹೈಜಂಪ್ನಲ್ಲಿ ನೋಯ್ಡಾ ಮೂಲದ ಪ್ರವೀಣ್ ಕುಮಾರ್ ಚಿನ್ನದ ಪದಕ ಗೆದ್ದಿದ್ದಾರೆ. 21 ವರ್ಷದ ಪ್ರವೀಣ್ 3 ವರ್ಷದ ಹಿಂದೆ ಟೋಕಿಯೋದಲ್ಲಿ ಬೆಳ್ಳಿ ಪದಕ ತಗೊಂಡಿದ್ರು. ಈ ಚಿನ್ನ ಸದ್ಯಕ್ಕೆ ನಮ್ಗೆ 6 ಚಿನ್ನ 26 ಪದಕ ಒಟ್ಟು ಬಂದಿದೆ. ಭಾರತ 14ನೇ ಸ್ಥಾನದಲ್ಲಿ ಇದೆ.